ಫಸ್ಟು ತುಲನಾತ್ಮಕ ಆದಾಯ ಹೇಳಿಕೆಯ ಒಂದು ಸ್ವರೂಪವು ಈ ಕೆಳಗಿನಂತಿರುತ್ತದೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಸೊ ಇದರಲ್ಲಿ ಮುಗಿದ ವರ್ಷಗಳಿಗೆ ತುಲನಾತ್ಮಕ ಆದಾಯದ ಒಂದು ಹೇಳಿಕೆ. ಸೊ ಇಲ್ಲಿ ನಾವು ಫಾರ್ಮ್ಯಾಟ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮುಂಚೆ ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಸೊ ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ಪ್ರಸ್ತುತ ವರ್ಷದ ಒಂದು ವ್ಯವಹಾರದ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ವಿಶ್ಲೇಷಿಸುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅವುಗಳ ಹೆಚ್ಚಳ ಅಥವಾ ಇಳಿಕೆಯನ್ನು ಸಾಪೇಕ್ಷ ಮತ್ತು ಸಂಪೂರ್ಣ ನಿಯಂತ್ರಕಗಳಲ್ಲಿ ಹೋಲಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಏನು ತಿಳ್ಕೊಳ್ಬೇಕು, ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಇದು ಒಂದು ಪ್ರಸ್ತುತ ವರ್ಷದ ಅಂದರೆ ಎಕ್ಸಿಸ್ಟಿಂಗ್ ಇರುವ ವರ್ಷದ ಒಂದು ವ್ಯವಹಾರದ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ವಿಶ್ಲೇಷಿಸುತ್ತದೆ ಮತ್ತು ಅವುಗಳ ಹೆಚ್ಚಳ ಇನ್ಕ್ರೀಸ್ ಆದಾಗಿರ್ಬೋದು ಅಥವಾ ಇಳಿಕೆಯನ್ನು ಡಿಕ್ರೀಸ್ ಅಂತ ಹೇಳಿದಾಗ ಸಾಪೇಕ್ಷ ಮತ್ತು ಸಂಪೂರ್ಣ ನಿಯತಾಂಕಗಳಲ್ಲಿ ಹೋಲಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾಗಿರುತ್ತೆ. ಹಾಗೆ ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ವಿವಿಧ ಅವಧಿಗಳಲ್ಲಿ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ಸ್ಥಿತಿಯನ್ನು ಒದಗಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಇದರ ಒಂದು ವಿವಿಧ ಅವಧಿಗಳಲ್ಲಿ ಬೇರೆ ಬೇರೆ ಅವಧಿಗಳಲ್ಲಿ ಸ್ವತ್ತುಗಳು ಏನಿರುತ್ತೆ ಆ ಒಂದು ಸ್ವತ್ತುಗಳು ಆಗಿರ್ಬೋದು ಅಂದರೆ ಅಸೆಟ್ಸ್ ಅಂತ ಏನು ಹೇಳ್ತೀವಿ, ಜೊತೆಗೆ ಹೊಣೆಗಾರಿಕೆಗಳ ಸ್ಥಿತಿಯನ್ನು ಅಂದರೆ ಲಯಬಿಲಿಟೀಸ್ನ ಒಂದು ಸ್ಥಿತಿಯನ್ನು ಒದಗಿಸುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಆದರೆ ಇದು ವಿವಿಧ ಲೆಕ್ಕ ಪರಿಶೋಧಕ ಅವಧಿಗಳಲ್ಲಿ ವೈಯಕ್ತಿಕ ಒಂದು ಸ್ವತ್ತುಗಳು ಏನಿರುತ್ತೆ ಅಂದರೆ ಸೆಲ್ಫ್ ಅವರ ಓನ್ ಪ್ರಾಪರ್ಟಿ ಪರ್ಸನಲ್ ಪ್ರಾಪರ್ಟಿ ಏನಿರುತ್ತೆ ಮತ್ತು ಲಯಬಿಲಿಟೀಸ್ ಏನಿರುತ್ತೆ ಅದರ ಒಂದು ಸಂಭವಿಸಿದ ಒಂದು ಬದಲಾವಣೆಗಳನ್ನು ಕೂಡ ಇದು ಒದಗಿಸುತ್ತದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಇಲ್ಲಿ ನಾವು ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಇಲ್ಲಿ ಅಸೆಟ್ಸು ಲಯಬಿಲಿಟೀಸು ಅದರ ಸಿಚುವೇಶನ್ಸ್ ಏನು ಪೊಸಿಷನ್ ಏನು ಆದರೆ ಇದು ವಿವಿಧ ಲೆಕ್ಕ ಪರಿಶೋಧಕ ಅವಧಿಗಳಲ್ಲಿ ವೈಯಕ್ತಿಕ ಒಂದು ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳಲ್ಲಿ ಸಂಭವಿಸಿದ ಬದಲಾವಣೆಗಳನ್ನು ಕೂಡ ಇದು ಒದಗಿಸುತ್ತದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ತುಲನಾತ್ಮಕ ಆಯವ್ಯಯನ್ನು ವಿಶ್ಲೇಷಿಸುವಾಗ ಈ ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಇಲ್ಲಿ ತುಲನಾತ್ಮಕ ಆಯವ್ಯಯವನ್ನು ವಿಶ್ಲೇಷಿಸುವಾಗ ಒಂದು ಈ ಕೆಳಗೆ ಕೊಟ್ಟಿರುವ ಒಂದು ಅಂಶಗಳನ್ನು ಅಧ್ಯಯನ ಮಾಡಬೇಕು. ಯಾವ್ಯಾವ ಅಂಶಗಳು ಅಂತ ನಾವಿಲ್ಲಿ ನೋಡೋದಾದ್ರೆ ಪ್ರಸ್ತುತ ಹಣಕಾಸು ಮತ್ತು ದ್ರವ್ಯತೆ ಸ್ಥಾನ ಅಂತ ಹೇಳ್ತೀವಿ. ಪ್ರಸ್ತುತ ಹಣಕಾಸು ಮತ್ತು ದ್ರವ್ಯತೆ ಸ್ಥಾನ ಅಂತ ಹೇಳಿದಾಗ ಇದರಲ್ಲಿ ಅಧ್ಯಯನ ಕಾರ್ಯದ ಒಂದು ಬಂಡವಾಳ ಕೂಡ ಸೇರ್ಕೊಂಡಿರ್ತವೆ. ಅಂದರೆ ಎಕ್ಸಿಸ್ಟಿಂಗ್ ಒಂದು ಫೈನಾನ್ಷಿಯಲ್ ಏನಿರುತ್ತೆ ಮತ್ತು ಲಿಕ್ವಿಡಿಟಿ ಪೊಸಿಷನ್ ಎರಡೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ದೀರ್ಘಾವಧಿಯಲ್ಲಿ ವ್ಯವಹಾರದ ಆರ್ಥಿಕ ಸ್ಥಿತಿ ಅಂದರೆ ಲಾಂಗ್ ಟರ್ಮಲ್ಲಿ ಈ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಒಂದು ಎಕನಾಮಿಕ್ ಸಿಚುವೇಶನ್ ಏನಿರುತ್ತೆ ಫೈನಾನ್ಷಿಯಲ್ ಪೊಸಿಷನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಸೇರ್ಕೊಂಡಿರೋವಂಥದ್ದು. ಹಾಗೆ ವ್ಯವಹಾರದ ಒಂದು ಲಾಭದಾಯಕತೆ ಅಂತ ಹೇಳ್ತೀವಿ. ಅಂದರೆ ನಾವು ಏನು ವ್ಯವಹಾರದಲ್ಲಿ ತೊಡಗಿಸ್ಕೊಳ್ತಾ ಇದ್ವಿ ಆ ಒಂದು ವ್ಯವಹಾರದಲ್ಲಿರುವ ಒಂದು ಲಾಭದಾಯಕತೆ ಅಂತ ಹೇಳಿದಾಗ ಪ್ರಾಫಿಟಬಿಲಿಟಿ ಎಷ್ಟಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಇಲ್ಲಿ ನಾವು ತುಲನಾತ್ಮಕ ಆಯವ್ಯಯವನ್ನು ವಿಶ್ಲೇಷಿಸುವಾಗ ಈ ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡಬೇಕು. ಯಾವ್ಯಾವ ಅಂಶಗಳು ಅಂತ ನೋಡಿದ್ದೀವಿ ಈಗ ಆಲ್ರೆಡಿ ನಾವು ಪ್ರಸ್ತುತ ಹಣಕಾಸು ಅಂತ ಹೇಳ್ತೀವಿ. ಹಾಗೆ ದ್ರವ್ಯತೆ ಸ್ಥಾನ ಆಗಿರ್ಬೋದು, ದೀರ್ಘಾವಧಿಯಲ್ಲಿ ವ್ಯವಹಾರದ ಒಂದು ಆರ್ಥಿಕ ಸ್ಥಿತಿ ಆಗಿರ್ಬೋದು, ಅದೇ ರೀತಿ ವ್ಯವಹಾರದ ಲಾಭದಾಯಕತೆ ಅಂತ ಹೇಳ್ತೀವಿ. ಇದೆಲ್ಲವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ತುಲನಾತ್ಮಕ ಆಯವ್ಯಯವನ್ನು ಸಿದ್ಧಪಡಿಸುವ ಹಂತಗಳು ಯಾವ್ದ್ಯಾವುದು ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಮೊದಲನೇ ಹಂತ ನಾವಿಲ್ಲಿ ನೋಡಬೇಕಾದ್ರೆ ಲೆಕ್ಕ ಪರಿಶೋಧಕ ಅವಧಿಗಳಿಗೆ ಸಂಬಂಧಿಸಿದ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ಸಂಪೂರ್ಣ ಮೌಲ್ಯವನ್ನು ಇಲ್ಲಿ ನಿರ್ಧರಿಸಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂದರೆ ಲೆಕ್ಕ ಪರಿಶೋಧಕ ಅಂತ ಏನು ಹೇಳ್ತೀವಿ ಆ ಒಂದು ಲೆಕ್ಕ ಪರಿಶೋಧಕ ಅವಧಿಗಳಿಗೆ ಎಲ್ಲದಕ್ಕೂ ಅಷ್ಟೇ ಅದರದ್ದೇ ಆದಂಥ ಒಂದು ಸ್ಟೆಪ್ಯುಲೇಟೆಡ್ ಟೈಮ್ ಡ್ಯೂರೇಷನ್ ಅಂತೆ. ಸೊ ಆ ಲೆಕ್ಕ ಪರಿಶೋಧಕ ಅವಧಿಗಳಿಗೆ ಸಂಬಂಧಿಸಿದ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ಸಂಪೂರ್ಣ ಮೌಲ್ಯವನ್ನು ನಿರ್ಧರಿಸುವುದು ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗೆ ಪ್ರಶ್ನೆಯಲ್ಲಿರುವ ಲೆಕ್ಕ ಪರಿಶೋಧಕ ಅವಧಿಗಳಿಗೆ ಸಂಬಂಧಿಸಿದಂತೆ ಬ್ಯಾಲೆನ್ಸ್ ಶೀಟ್ನ ಐಟಂಗಳಲ್ಲಿ ಸಂಪೂರ್ಣ ಬದಲಾವಣೆಗಳನ್ನು ನಿರ್ಧರಿಸಿ. ಅಂದರೆ ಪ್ರಶ್ನೆಯಲ್ಲಿರುವ ಲೆಕ್ಕ ಪರಿಶೋಧಕ ಅವಧಿಗಳಿಗೆ
ಸೊ ಅದಕ್ಕೆ ಸಂಬಂಧಿಸಿದಂತೆ ಕೂಡ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನ ಐಟಮ್ಗಳಲ್ಲಿ ಸಂಪೂರ್ಣ ಬದಲಾವಣೆಗಳನ್ನು ನಿರ್ಧರಿಸಿ ಏನೇನೋ ಚೇಂಜಸ್ಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಾರೆ ತುಲನಾತ್ಮಕ ಆಯವ್ಯಯವನ್ನು ಸಿದ್ಧಪಡಿಸುವ ಹಂತಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಮೊದಲನೇದಾಗಿ ಲೆಕ್ಕ ಪರಿಶೋಧಕನ ಒಂದು ಅವಧಿಗಳಿಗೆ ಸಂಬಂಧಿಸಿದ ಆಸ್ತಿಗಳೇನಿರುತ್ತೆ, ಹಾಗೆ ಹೊಣೆಗಾರಿಕೆಗಳ ಸಂಪೂರ್ಣ ಮೌಲ್ಯವನ್ನು ವ್ಯಾಲ್ಯೂ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಪ್ರಶ್ನೆಯಲ್ಲಿರುವ ಒಂದು ಲೆಕ್ಕ ಪರಿಶೋಧಕ ಅವಧಿಗಳಿಗೆ ಸಂಬಂಧಿಸಿದಂತೆ ಬ್ಯಾಲೆನ್ಸ್ ಶೀಟ್ನ ಐಟಮ್ಗಳಲ್ಲಿ ಸಂಪೂರ್ಣ ಬದಲಾವಣೆಗಳನ್ನು ಕೂಡ ಇಲ್ಲಿ ನಾವು ನಿರ್ಧರಿಸುವಂಥದ್ದು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಹಾಗೆ ಇಂದಿನ ಲೆಕ್ಕ ಪರಿಶೋಧಕ ಅವಧಿಗಳ ಒಂದು ಮೌಲ್ಯಗಳೊಂದಿಗೆ ಪ್ರಸ್ತುತ ವರ್ಷದ ಮೌಲ್ಯಗಳನ್ನು ಹೋಲಿಸುವ ಮೂಲಕ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಇಲ್ಲಿ ಲೆಕ್ಕಾಚಾರ ಮಾಡುವುದು. ಅಂದರೆ ಹಿಂದಿನ ಲೆಕ್ಕ ಪರಿಶೋಧಕ ಅವಧಿಗಳ ಮೌಲ್ಯಗಳೇನಿರುತ್ತೆ ಅದರೊಂದಿಗೆ ಪ್ರಸ್ತುತ ವರ್ಷದ ಅಂದರೆ ಕರೆಂಟ್ ಇಯರ್ನ ಒಂದು ಮೌಲ್ಯಗಳು ಅಂತ ಏನು ಹೇಳ್ತೀವಿ ಅದನ್ನು ಹೋಲಿಸುವ ಕಂಪೇರ್ ಮಾಡುವ ಮೂಲಕ ಸ್ವತ್ತುಗಳು ಆಗಿರ್ಬೋದು ಮತ್ತು ಹೊಣೆಗಾರಿಕೆಗಳಲ್ಲಿನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗಳ ಒಂದು ಶೇಕಡಾವಾರು ಬದಲಾವಣೆಯನ್ನು ಲೆಕ್ಕಾಚಾರ ಮಾಡುವುದು ಕೂಡ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಇದು ಕೂಡ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ಒಂದು ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಹಾಗೆ ತುಲನಾತ್ಮಕ ಆಯವ್ಯಯದ ಸ್ವರೂಪವು ಈ ಕೆಳಗಿನಂತಿರುತ್ತದೆ. ಸೊ ತುಲನಾತ್ಮಕ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನಿದೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಾರೆ ತುಲನಾತ್ಮಕ ಆಯವ್ಯಯದ ಒಂದು ಸ್ವರೂಪ ಅಂತ ಹೇಳಿದ್ರೆ ಫಾರ್ಮ್ಯಾಟು ಈ ಕೆಳಗಿನಂತಿರುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನಿರುತ್ತೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾವು ಇಲ್ಲಿ ಕಾಲಮ್ಸ್ನ ಹಾಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಪರ್ಟಿಕ್ಯುಲರ್ಸು. ಸೊ ಪರ್ಟಿಕ್ಯುಲರ್ಸ್ ಅಂತ ಹೇಳಿದ್ರೆ ವಿವರಗಳು ಇಲ್ಲಿ ಸೇರಿಕೊಂಡಿರುತ್ತೆ. ಇದರ ನೆಕ್ಸ್ಟ್ ಕಾಲಮ್ ಇಂದಿನ ವರ್ಷದ್ದು ಅಂದರೆ ಪ್ರೀವಿಯಸ್ ಇಯರ್ದು, ಪ್ರಸ್ತುತ ವರ್ಷದ ಅಂದರೆ ಕರೆಂಟ್ ಇಯರ್ದು ಕಾಲಮ್ ಆಗಿರುತ್ತೆ. ಮೂರನೇ ಕಾಲಮು ಸಂಪೂರ್ಣ ಬದಲಾವಣೆ ಅಂದರೆ ಏನು ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ, ಇಲ್ಲಿ ಬಂದು ಪರ್ಸೆಂಟೇಜ್ ಆಗಿರುತ್ತೆ. ಅಂದರೆ ಶೇಕಡಾವಾರು ಬದಲಾವಣೆ ಹೆಚ್ಚಳ ಅಥವಾ ಇಳಿಕೆ ಆಗಿರ್ಬೋದು, ಆ ಪರ್ಸೆಂಟೇಜ್ ಬಂದು ರೂವಲ್ಲಿ ನಾವು ಬರೀಬೇಕಾಗತ್ತೆ. ಸೊ ಇಲ್ಲಿ ವಿವರಗಳು ಅಂತ ಹೇಳಿದಾಗ ಮೊದಲನೇ ವಿವರ ನಾವೇನು ಇನ್ಕ್ಲೂಡ್ ಮಾಡಬೇಕು ಅಂತ ನೋಡೋದಾದರೆ ಈಕ್ವಿಟಿ ಮತ್ತು ಹೊಣೆಗಾರಿಕೆಗಳು. ಸೊ ಈಕ್ವಿಟಿ ಅಂತ ಹೇಳ್ತೀವಿ, ಹಾಗೆ ಹೊಣೆಗಾರಿಕೆಗಳು ಇದರ ಬಗ್ಗೆ ಇನ್ಫಾರ್ಮೇಷನ್ಸ್ನ ನಾವಿಲ್ಲಿ ಬರೀಬೇಕಾಗತ್ತೆ. ಅದು ಇಂದಿನ ವರ್ಷದ ಮಾಹಿತಿ ಅಂತ ಏನು ಹೇಳ್ತೀವಿ ಅದನ್ನು ಬರೀಬೇಕು. ಹಾಗೆ ಪ್ರಸ್ತುತ ವರ್ಷದ್ದು ನಾವು ಬರೀಬೇಕು. ಅದು ಹೆಚ್ಚಳ ಆಗಿದೆಯಾ ಇಳಿಕೆ ಆಗಿದೆಯಾ ಅನ್ನೋದು ಬರೀಬೇಕು. ಅದನ್ನು ನಾವು ಶೇಕಡಾವಾರು ಅಂತ ಹೇಳಿದ್ರೆ ಪರ್ಸೆಂಟೇಜಲ್ಲೂ ಕೂಡ ನಾವಿಲ್ಲಿ ಕನ್ವರ್ಟ್ ಮಾಡಿ ಬರೀಬೇಕಾಗಿರುತ್ತೆ. ಹಾಗೆ ಮೊದಲನೇದಾಗಿ ಈಕ್ವಿಟಿ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ ಬರೀಬೇಕು. ಎರಡನೇದಾಗಿ ಷೇರುದಾರರ ನಿಧಿಗಳು. ಸೊ ಷೇರುದಾರರ ನಿಧಿಗಳು ಅಂತ ಹೇಳಿದಾಗ ಇದರಲ್ಲಿ ಷೇರು ಬಂಡವಾಳ ಅಂತ ಹೇಳ್ತೀವಿ. ಸೊ ಷೇರು ಬಂಡವಾಳ ಅಂತ ಹೇಳಿದಾಗ ಇದರಲ್ಲಿ ಈಕ್ವಿಟಿ ಷೇರು ಬಂಡವಾಳ ಅಂತ ಹೇಳ್ತೀವಿ, ಹಾಗೆ ಆದ್ಯತೆಯ ಷೇರು ಬಂಡವಾಳ ಅಂತ ಹೇಳ್ತೀವಿ. ಸೊ ಶೇರ್ ಕ್ಯಾಪಿಟಲ್ ಅಂತ ಹೇಳಿದಾಗ ನಮಗೆ ಯೂಶುವಲ್ ಆಗಿ ಎರಡು ಶೇರ್ ಕ್ಯಾಪಿಟಲ್ ಇದೆ. ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸು, ಇನ್ನೊಬ್ಬರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆಯ ಒಂದು ಮಾಹಿತಿ ಹಿಂದಿನ ವರ್ಷದಾಗಿರ್ಬೋದು ಪ್ರಸ್ತುತ ವರ್ಷದ್ದು, ಹಾಗೆ ಅದರ ಹೆಚ್ಚಳ ಅಥವಾ ಇಳಿಕೆ ಅಂತ ಏನು ಹೇಳ್ತೀವಿ ಅದನ್ನು ನಾವು ಪರ್ಸೆಂಟೇಜಲ್ಲಿ ಇಲ್ಲಿ ನಾವು ಬರಿಬೇಕಾಗುತ್ತೆ. ಅದೇ ರೀತಿ ಮೀಸಲು ಮತ್ತು ಹೆಚ್ಚುವರಿ ಅಂತ ಹೇಳಿದಾಗ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಏನು ಹೇಳ್ತೀವಿ, ಆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಏನಿರುತ್ತೆ ಅದು ಇಂದಿನ ವರ್ಷದ್ದು ನಾವಿಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ ಪ್ರಸ್ತುತ ವರ್ಷದ್ದು ಬರಿಬೇಕಾಗುತ್ತೆ. ಹಾಗೆ ಅದರ ಹೆಚ್ಚುವರಿ ಅಥವಾ ಇಳುವರಿನ ನಾವು ಬರಿಬೇಕಾಗುತ್ತೆ. ಅದನ್ನು ನಾವು ಪರ್ಸೆಂಟೇಜಲ್ಲೂ ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರೆಯುವಂಥದ್ದಾಗುತ್ತೆ. ಒಟ್ಟಾರೆ ಮೊದಲನೇದಾಗಿ ಈಕ್ವಿಟಿ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ ಬರೆದ್ವಿ. ಅದರ ಜೊತೆಗೆ ಷೇರುದಾರರ ನಿಧಿಗಳು ಅಂತ ಹೇಳಿದಾಗ ಅದರಲ್ಲಿ ಷೇರು ಬಂಡವಾಳ ಅದ್ರ ಕೆಳಗಡೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನೋದನ್ನ ನಾವು ಬರ್ತಿದ್ದೀವಿ. ಅದೇ ರೀತಿ ರಿಸರ್ವ್ಸ್ ಆ್ಯಂಡ್ ಸಪ್ಲೈಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಜೊತೆಗೆ ಪ್ರಸ್ತುತವಲ್ಲದ ಹೊಣೆಗಾರಿಕೆಗಳು ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವು ನೋಡಿದ್ರೆ ಲಾಂಗ್ ಟರ್ಮ್ ಲೋನ್ಸ್ಗಳೇನಿರುತ್ತೆ, ಅದೇ ರೀತಿ ಲಾಂಗ್ ಟರ್ಮ್ ನಿಬಂಧನೆಗಳು ಏನಿರುತ್ತೆ, ಸೊ ಅದೆರಡನ್ನೂ ಕೂಡ ನಾವಿಲ್ಲಿ ಪ್ರೀವಿಯಸ್ ಇಯರ್ದಾಗಿರ್ಬೋದು, ಎಕ್ಸಿಸ್ಟಿಂಗ್ ಇಯರ್ದಾಗಿರ್ಬೋದು, ಅಥವಾ ಅದರ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿರ್ಬೋದು. ಸೊ ಹಾಗೆ ಪರ್ಸೆಂಟೇಜ್ ಅಂತ ಏನು ಹೇಳ್ತೀವಿ ಇದನ್ನೆಲ್ಲವೂ ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡೋವಂಥದ್ದಾಗಿರೋದು. ಇದು ಬಂದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಬೇಸಿಕ್ ಫಾರ್ಮ್ಯಾಟ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ಫೈನ್.
ನೆಕ್ಸ್ಟು ವಿವರಗಳಲ್ಲಿ ಇಲ್ಲಿ ಪ್ರಸ್ತುತ ಹೊಣೆಗಾರಿಕೆಗಳ ಬಗ್ಗೆ ನಾವು ಬರೀಬೇಕಾಗತ್ತೆ. ಇಲ್ಲೂ ಅಷ್ಟೇ ಅದೇಂದೇ ಒಂದು ಕಂಟಿನ್ಯೂಷನ್ ಅಂತ ಹೇಳ್ಬೋದು. ಇಲ್ಲೂ ಇಂದಿನ ವರ್ಷ, ಪ್ರಸ್ತುತ ವರ್ಷ, ಹಾಗೆ ಸಂಪೂರ್ಣ ಬದಲಾವಣೆ, ಅದು ಹೆಚ್ಚಳದ ರೂಪದಲ್ಲಾಗಿರ್ಬೋದು, ಇಳಿಕೆಯ ರೂಪದಲ್ಲಾಗಿರ್ಬೋದು, ಅದೇ ರೀತಿ ಶೇಕಡವಾರು ಅಂತ ಹೇಳಿದಾಗ ಪರ್ಸೆಂಟೇಜ್ನ ಕೂಡ ನಾವಿಲ್ಲಿ ಹಾಕುವಂಥದ್ದಾಗಿರುತ್ತೆ. ಮೊದಲನೇದಾಗಿ ಪ್ರಸ್ತುತ ಒಂದು ಹೊಣೆಗಾರಿಕೆಗಳು ಅಂತ ಹೇಳಬೇಕಾದ್ರೆ ಅದರಲ್ಲಿ ಫಸ್ಟ್ ಐಟಮ್ ಬಂದು ನಾವು ಯಾವುದು ಇನ್ಕ್ಲೂಡ್ ಮಾಡಬೇಕಂದ್ರೆ ಅಲ್ಪಾವಧಿಯ ಸಾಲಗಳು ಅಂತ ಹೇಳ್ತೀವಿ. ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಶಾರ್ಟ್ ಟರ್ಮ್ ಲೋನ್ಸ್ನು ಇಂದಿನ ವರ್ಷದ್ದು ನಾವು ಎಷ್ಟು ಅಮೌಂಟ್ ತೊಗೊಂಡಿರ್ತೀವಿ, ಅದೇ ರೀತಿ ಈ ವರ್ಷ ಎಷ್ಟು ತೊಗೊಂಡಿದ್ದೀವಿ, ಅದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಅದು ಪರ್ಸೆಂಟೇಜಲ್ಲಿ ಏನಾಗಿದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಅದೇ ರೀತಿ ವ್ಯಾಪಾರ ಸಂದಾಯಗಳು ಅಂತ ಹೇಳಿದಾಗ ಅದರದ್ದು ಅಷ್ಟೇ ಸಂದಾಯಗಳು ಅಂತ ಹೇಳಿದಾಗ ಇಂದಿನ ವರ್ಷದೆಷ್ಟು ಮತ್ತು ಈ ವರ್ಷದೆಷ್ಟು, ಅದೇ ರೀತಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅದನ್ನು ಪರ್ಸೆಂಟೇಜಲ್ಲಿ ನಾವು ಕನ್ವರ್ಟ್ ಮಾಡಬೇಕಂಥದ್ದು ಆಗಬೇಕಾಗತ್ತೆ. ಅದೇ ರೀತಿ ಇತರ ಪ್ರಸ್ತುತ ಹೊಣೆಗಾರಿಕೆಗಳು ಅಂತ ಅದರ್ ಕರೆಂಟ್ ಅಥವಾ ಕರೆಂಟ್ ಲಯಬಿಲಿಟೀಸ್ ಏನಾದರೂ ಇದೆ ಅದನ್ನು ಕೂಡ ನಾವು ಹಳೆ ವರ್ಷದ್ದು ಎಷ್ಟು ಲಯಬಿಲಿಟೀಸ್ ಇತ್ತು, ಈ ವರ್ಷದ್ದು ಎಷ್ಟು ಲಯಬಿಲಿಟೀಸ್ ಇದೆ, ಅದು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಇಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದೇ ರೀತಿ ಅಲ್ಪಾವಧಿಯ ನಿಬಂಧನೆಗಳು ಅಂತ ಹೇಳ್ತೀವಿ, ಶಾರ್ಟ್ ಟರ್ಮ್ದು. ಸೊ ಇಲ್ಲಿ ಶಾರ್ಟ್ ಟರ್ಮ್ದು ಏನೇನಿರುತ್ತೆ ಅದನ್ನು ಕೂಡ ಆ ಶಾರ್ಟ್ ಟರ್ಮ್ನ ಒಂದು ನಿಬಂಧನೆ ಒಟ್ಟು ಅಂತ ಹೇಳಿದಾಗ ಅದನ್ನು ಪ್ರೀವಿಯಸ್ ಇಯರ್ದು ಎಷ್ಟು ಇರುತ್ತೆ, ಹಾಗೆ ಪ್ರಸ್ತುತ ವರ್ಷದ್ದು ಎಷ್ಟು ಇರುತ್ತೆ, ಜೊತೆಗೆ ಇಲ್ಲಿ ಹೆಚ್ಚಳ ಆಗಿದೆಯಾ ಅಥವಾ ಇಳಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಬರಿಬೇಕು. ಹಾಗೆ ಪರ್ಸೆಂಟೇಜ್ ಅಂದರೆ ಶೇಕಡವಾರು ಅಲ್ಲೂ ಕೂಡ ನಾವು ಕನ್ವರ್ಟ್ ಮಾಡಿ ಬರೀಬೇಕಾಗತ್ತೆ. ಸೊ ಇದು ಕೂಡ ನಾವು ಮೂರನೇ ಹೆಡ್ಡಿಂಗ್ ಆದ ಒಂದು ಪ್ರಸ್ತುತ ಹೊಣೆಗಾರಿಕೆಗಳು ಅಂತ ಹೇಳಿದಾಗ ಇದೆಲ್ಲವೂ ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ವತ್ತುಗಳು. ಓಕೆ, ಈಗ ಅಸೆಟ್ಸ್ ಇಲ್ಲಿವರೆಗೂ ನಾವು ಲಯಬಿಲಿಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಸ್ವತ್ತುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಸ್ವತ್ತುಗಳು ಅಂತ ಹೇಳಿದಾಗ ಇದರಲ್ಲಿ ಅಸೆಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮೊದಲನೇದಾಗಿ ಪ್ರಸ್ತುತವಲ್ಲದ ಸ್ವತ್ತುಗಳು ಅಂತ ಹೇಳ್ತೀವಿ. ಪ್ರಸ್ತುತವಲ್ಲದ ಸ್ವತ್ತುಗಳು ಅಂತ ಹೇಳಿದಾಗ ಮೊದಲನೇದಾಗಿ ಅಲ್ಲಿ ನಾವು ಸ್ಥಿರ ಆಸ್ತಿ ಅಂತ ಹೇಳ್ತೀವಿ. ಆ ಸ್ಥಿರ ಆಸ್ತಿಯಲ್ಲಿ ಮೂರ್ತ ಒಂದು ಸ್ವತ್ತುಗಳು ಅಂತ ಹೇಳ್ತೀವಿ, ಅದೇ ರೀತಿ ಅಮೂರ್ತ ಸ್ವತ್ತುಗಳು ಅಂತ ಹೇಳ್ತೀವಿ. ಅದರದ್ದು ಒಂದು ಪ್ರೀವಿಯಸ್ ಅಮೌಂಟ್ ಏನಿರುತ್ತೆ, ಹಾಗೆ ಪ್ರಸ್ತುತದ್ದು ವರ್ಷದ್ದು ಎಷ್ಟು ರು ಇರುತ್ತೆ, ಅದರ ಹೆಚ್ಚಳ ಅಥವಾ ಇಳಿಕೆ ಆಗಿರ್ಬೋದು, ಹಾಗೆ ಅದರ ಪರ್ಸೆಂಟೇಜ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹಾಕುವಂಥದ್ದಾಗಿರುತ್ತೆ. ಜೊತೆಗೆ ಪ್ರಸ್ತುತವಲ್ಲದ ಹೂಡಿಕೆಗಳು ಅಂತ ಹೇಳಿದಾಗ ಅಂದರೆ ಇನ್ವೆಸ್ಟ್ಮೆಂಟ್ಸ್ಗಳು ಅಂತ ಹೇಳ್ತೀವಿ, ಅದನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ಒಂದು ಪಾಯಿಂಟ್ಸ್ ಇರಲ್ಲ, ಅದನ್ನು ಡೈರೆಕ್ಟಾಗಿ ನಾವಿಲ್ಲಿ ಎಂಟ್ರಿ ಮಾಡೋದು ಆಗಿರುತ್ತೆ. ಅದರ ಜೊತೆಗೆ ಪ್ರಸ್ತುತವಲ್ಲದ ಹೂಡಿಕೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ದೀರ್ಘಾವಧಿಯ ಸಾಲಗಳು ಅಂದರೆ ಲಾಂಗ್ ಟರ್ಮ್ ಲೋನ್ಸ್ ಏನಿರುತ್ತೆ ಮತ್ತು ಮುಂಗಡಗಳು ಅಡ್ವಾನ್ಸಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಏನಿರುತ್ತೆ ದಟ್ ಈಸ್ ಫಾರ್ ದ ಟರ್ಮ್ ಆಫ್ ಲಾಂಗ್ ಟರ್ಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದು ಇಂದಿನ ವರ್ಷದ್ದು ಎಷ್ಟು ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇದೆ, ಅದೇ ರೀತಿ ಕರೆಂಟ್ ಇಯರ್ದು ಎಷ್ಟಿದೆ, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸು ಮತ್ತು ಪರ್ಸೆಂಟೇಜ್ ಅಂತ ಏನು ಹೇಳ್ತೀವಿ ಇದಷ್ಟನ್ನು ಕೂಡ ನಾವಿಲ್ಲಿ ರೆಕಾರ್ಡ್ ಮಾಡೋವಂಥದ್ದಾಗಿರುತ್ತೆ. ಒಟ್ಟಾರೆ ಇಲ್ಲಿ ಸ್ವತ್ತುಗಳು ಅಂತ ಹೇಳಿದಾಗ ಇದರಲ್ಲಿ ಪ್ರಸ್ತುತವಲ್ಲದ ಸ್ವತ್ತುಗಳು ಅಂತ ಹೇಳ್ತೀವಿ, ಅದರಲ್ಲಿ ಸ್ಥಿರ ಆಸ್ತಿ ಅಂತ ಹೇಳ್ತೀವಿ. ಆ ಸ್ಥಿರ ಆಸ್ತಿಗಳಲ್ಲಿ ಮೂರ್ತ ಸ್ವತ್ತುಗಳು ಮತ್ತು ಅಮೂರ್ತ ಸ್ವತ್ತುಗಳು ಅಂತ ಹೇಳ್ತೀವಿ. ಜೊತೆಗೆ ಪ್ರಸ್ತುತವಲ್ಲದ ಹೂಡಿಕೆಗಳು ಅಂತ ಏನು ಹೇಳ್ತೀವಿ ಅದು ಕೂಡ ಇಲ್ಲಿ ಸೇರ್ಕೊಂಡಿರುತ್ತೆ. ಹಾಗೆ ದೀರ್ಘಾವಧಿಯ ಸಾಲಗಳು ಹಾಗೂ ಮತ್ತು ಮುಂಗಡಗಳು ಅಂತ ಏನು ಹೇಳ್ತೀವಿ ಇವೆಲ್ಲವೂ ಕೂಡ ಇದರಲ್ಲಿ ನಮಗೆ ಸೇರ್ಕೊಂಡಿದ್ದೇವೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದಾಗಿರುತ್ತೆ. ಹಾಗೆ ಪ್ರಸ್ತುತ ಆಸ್ತಿಗಳು ಅಂತ ಹೇಳಿದಾಗ ಈ ಒಂದು ಪ್ರಸ್ತುತ ಆಸ್ತಿಗಳಲ್ಲಿ ಯಾವ್ದಾವ್ದಿದೆ ಅಂತ ನೋಡಿದ್ರೆ ಮೊದಲನೇದಾಗಿ ಪ್ರಸ್ತುತ ಹೂಡಿಕೆಗಳು ಅಂತ ಹೇಳ್ತೀವಿ, ಅಂದರೆ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದೇ ರೀತಿ ದಾಸ್ತಾನುಗಳು ಆಗಿರ್ಬೋದು, ಜೊತೆಗೆ ನಮಗೆ ವ್ಯಾಪಾರದ ಒಂದು ಕರಾರು ಅಂತ ಏನು ಹೇಳ್ತೀವಿ ಅದು ಕೂಡ ಇದರಲ್ಲಿ ಸೇರ್ಕೊಂಡಿರುತ್ತೆ. ಹಾಗೆ ನಗದು ಮತ್ತು ತತ್ಸಮಾನ ಅಂತ ಹೇಳ್ತೀವಿ, ಹಾಗೆ ಅಲ್ಪಾವಧಿಯ ಸಾಲಗಳು ಮತ್ತು ಮುಂಗಡುಗಳು ಮತ್ತು ಹಾಗೆ ಇತರ ಪ್ರಸ್ತುತ ಸ್ವತ್ತುಗಳು ಒಂದು ಒಟ್ಟು ಅಂತ ಹೇಳ್ತೀವಿ. ಮೊದಲನೇದಾಗಿ ಪ್ರಸ್ತುತ ಆಸ್ತಿಗಳ ಒಂದು ಹೆಡ್ಡಿಂಗ್ ಕೆಳಗಡೆ ನಾವು ಯಾವ್ಯಾವ ಐಟಮ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಪ್ರಸ್ತುತ ಹೂಡಿಕೆನ ತೊಗೊಳ್ಬೇಕಾದ್ರೆ ಆ ಒಂದು ಪ್ರಸ್ತುತ ಹೂಡಿಕೆಯ ಇಂದಿನ ವರ್ಷದ ರೂಗಳು ಎಷ್ಟು, ಅದೇ ರೀತಿ ಪ್ರಸ್ತುತ ವರ್ಷದ ರೂಗಳು ಎಷ್ಟು, ಅದರ ಹೆಚ್ಚಳ ಆಗಿರ್ಬೋದು ಇಳಿಕೆ ಆಗಿರ್ಬೋದು, ಹಾಗೆ ಅದನ್ನು ಪರ್ಸೆಂಟೇಜಲ್ಲಿ ಕೂಡ ಇಲ್ಲಿ ಕನ್ವರ್ಟ್ ಮಾಡಿ ಹಾಕುವಂಥದ್ದಾಗಿರುತ್ತೆ. ಜೊತೆಗೆ ದಾಸ್ತಾನುಗಳು ಅಷ್ಟೇ ಇಂದಿನ ವರ್ಷದ್ದು ಪ್ರಸ್ತುತ ವರ್ಷದ್ದು ಹಾಗೆ ಅದರ ಬದಲಾವಣೆಗಳು ಏನಾಗಿದೆ ಮತ್ತು ಶೇಕಡಾವಾರದಲ್ಲಿ ಅದನ್ನು ಹಾಕುವಂಥದ್ದಾಗಿರುತ್ತೆ. ಹಾಗೆ
ಜೊತೆಗೆ ವ್ಯಾಪಾರದ ಕರಾರುನೂ ಅಷ್ಟೇ, ಅದನ್ನು ಕೂಡ 4 ಕಾಲಮ್ ನಾವು ಫಿಲ್ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ನಗದು ಮತ್ತು ತತ್ಸಮಾನ ಅಂತ ಹೇಳಿ ಕ್ಯಾಶ್ ಅಥವಾ ಈಕ್ವಲೆಂಟ್ಸು. ಅದೇ ರೀತಿ ಅಲ್ಪಾವಧಿಯ ಸಾಲಗಳು, ಶಾರ್ಟ್ ಟರ್ಮ್ ಲೋನ್ಸ್ ಇರುತ್ತೆ, ಮತ್ತು ಅಡ್ವಾನ್ಸಸ್ ಏನಿರುತ್ತೆ. ಲಾಂಗ್ ಟರ್ಮ್ ಆಲ್ರೆಡಿ ಹಾಕಿದ್ವಿ, ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡೋದಾಗಿರುತ್ತೆ. ಜೊತೆಗೆ ಇತರೆ ಪ್ರಸ್ತುತ ಸ್ವತ್ತುಗಳು, ಎನಿ ಅದರ್ ಅಸೆಟ್ಸ್ ಇದ್ದರೆ ಅದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅದರ ಟೋಟಲ್ನ ಕೂಡ ನಾವಿಲ್ಲಿ ಮಾಡಿ ಅದನ್ನು ಕೂಡ ನಾವು ಪರ್ಸೆಂಟೇಜಲ್ಲಿ ಹಾಕುವಂಥದ್ದಾಗಿರುತ್ತೆ. ಸೊ ಒಟ್ಟಾರೆ ಇದು ಕೂಡ ನಾವು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಈ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ಒಂದು ಫಾರ್ಮ್ಯಾಟ್ ಸ್ಟ್ರಕ್ಚರ್ನ ನಾವು ಇಷ್ಟೊತ್ತು ನಾವು ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಈಗ ಸಾಮಾನ್ಯ ಗಾತ್ರದ ಆದಾಯ ಏಳಿಕೆ ಅಂತ ಹೇಳಿದಾಗ ಇದರಲ್ಲಿ ನಾವೇನು ತಿಳ್ಕೊಳ್ಬೇಕು ಅನ್ನೋದನ್ನ ಇವಾಗ ಡಿಸ್ಕಸ್ ಮಾಡೋದಾಗಿದೆ. ಇದು ಒಂದು ರೀತಿಯ ಸಾಮಾನ್ಯ ಗಾತ್ರದ ಹೇಳಿಕೆಯಾಗಿದ್ದು, ಅಂದರೆ ಈಗ ಸಾಮಾನ್ಯ ಗಾತ್ರದ ಆದಾಯ ಹೇಳಿಕೆ ಅಂತ ಹೇಳಿದಾಗ ಇದು ಒಂದು ರೀತಿಯ ಸಾಮಾನ್ಯ ಗಾತ್ರದ ಹೇಳಿಕೆಯಾಗಿದ್ದು ಎಲ್ಲ ಲೆಕ್ಕಾಚಾರಗಳಿಗೆ ಮಾರಾಟವನ್ನು ಆಧಾರವಾಗಿ ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಪ್ರತಿ ಸಾಲಿನ ಐಟಮ್ನ ಲೆಕ್ಕಾಚಾರವು ಮಾರಾಟವನ್ನು ಆಧಾರವಾಗಿ ಗಣನೆಗೆ ತೆಗೆದುಕೊಳ್ಳುತ್ತದೆ ಮತ್ತು ಪ್ರತಿ ಐಟಮನ್ನು ಮಾರಾಟದ ಒಂದು ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ರೀತಿಯ ಸಾಮಾನ್ಯದ ಒಂದು ಗಾತ್ರದ ಹೇಳಿಕೆಯಾಗಿದ್ದು, ಓಕೆ, ಎಲ್ಲ ಲೆಕ್ಕಾಚಾರಗಳಿಗೂ ಅಂದರೆ ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ ಎಲ್ಲ ಕ್ಯಾಲ್ಕುಲೇಷನ್ಸ್ಗೂ ಮಾರಾಟವನ್ನು ಸೇಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಬೇಸಿಸ್ ಆಗಿ ತೆಗೆದುಕೊಳ್ಳೋದಾಗಿರುತ್ತೆ. ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆದ್ದರಿಂದ ಪ್ರತಿ ಸಾಲಿನ ಐಟಮ್ನ ಒಂದು ಲೆಕ್ಕಾಚಾರವು ಮಾರಾಟವನ್ನು ಆಧಾರವಾಗಿ ಗಣನೆಗೆ ತೆಗೆದುಕೊಳ್ಳುತ್ತದೆ ಮತ್ತು ಪ್ರತಿ ಐಟಮನ್ನು ಮಾರಾಟದ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಸೊ ಯಾವುದೋ ಐಟಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೂ ಅದು ಸೇಲ್ಸ್ ಬೇಸಿಸ್ ಮೇಲೆ ತೊಗೊಂಡು ಆ ಸೇಲ್ಸ್ ಪರ್ಸೆಂಟೇಜ್ನ ನಾವು ಬೇಸಾಗಿ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಆಗಿರುತ್ತೆ. ಇದನ್ನು ನಾವು ಸಾಮಾನ್ಯ ಗಾತ್ರದ ಆದಾಯದ ಒಂದು ಹೇಳಿಕೆ ಅಂತಲೇ ಇಲ್ಲಿ ನಾವು ಪರಿಗಣಿಸ್ಬೋದಾಗಿದೆ. ಹಾಗೆ ಸಾಮಾನ್ಯದ ಆದಾಯದ ಹೇಳಿಕೆಯ ಬಳಕೆ ಯೂಸಸ್ ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ಕೆಳಗಿನ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ವ್ಯಾಪಾರ ಮಾಲೀಕರಿಗೆ ಸಹಾಯ ಮಾಡುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು. ಸೊ ಒಟ್ಟಾರೆ ಇಲ್ಲಿ ಪಡೆದ ಮಾರಾಟಕ್ಕೆ ಸಂಬಂಧಿಸಿದಂತೆ ಲಾಭವು ಹೆಚ್ಚಳ ಅಥವಾ ಇಳಿಕೆಯನ್ನು ತೋರಿಸುತ್ತಿದೆಯೇ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಈ ಒಂದು ಸಾಮಾನ್ಯ ಗಾತ್ರದ ಆದಾಯದ ಹೇಳಿಕೆ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಅದರ ಬಳಕೆ ಬಗ್ಗೆ ನಾವು ಇವಾಗ ತಿಳ್ಕೊಳ್ಬೇಕು, ಯೂಸಸ್ ಏನು ಅನ್ನೋದ್ರ ಬಗ್ಗೆ. ಅದರಲ್ಲಿ ಈ ಒಂದು ಕೆಳಗಿನ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ವ್ಯಾಪಾರ ಮಾಲೀಕರಿಗೆ ಸಹಾಯ ಮಾಡುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮೊದಲನೇದಾಗಿ ಪಡೆದ ಮಾರಾಟಕ್ಕೆ ಅಂದರೆ ನಾವೇನು ಸೇಲ್ಸ್ ಪಡ್ಕೊಂಡಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಲಾಭವು ಅಥವಾ ಹೆಚ್ಚಳ ಅಥವಾ ಇಳಿಕೆಯನ್ನು ತೋರಿಸುತ್ತಿದೆಯೇ, ಲಾಭವು ಹೆಚ್ಚಳ ಅಥವಾ ಇಳಿಕೆ ತೋರಿಸ್ತಿದೆಯಾ ಅನ್ನೋದ ಮೊದಲನೇದಾಗಿ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಹಾಗೆ ಲೆಕ್ಕ ಪರಿಶೋಧಕ ಅವಧಿಯಲ್ಲಿ ಮಾರಾಟವಾದ ಸರಕುಗಳ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಲೆಕ್ಕ ಪರಿಶೋಧಕ ಅವಧಿಯಲ್ಲಿ, ಸೊ ಅದೇನು ಆಡಿಟಿಂಗ್ ಮಾಡ್ತಾರೆ ಅಥವಾ ಪರಿಶೋಧಕ ಅಂತ ಹೇಳಿದಾಗ ವೆರಿಫಿಕೇಷನ್ ಮಾಡೋ ಒಂದು ಡ್ಯೂರೇಷನಲ್ಲಿ ಮಾರಾಟವಾದ ಸರಕುಗಳ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಏನೇನು ಪರ್ಸೆಂಟೇಜು ಸೇಲ್ಸ್ ಚೇಂಜಸ್ ಆಗಿದೆ, ಪ್ರೈಸಸ್ ಏನೇನು ಚೇಂಜಸ್ ಆಗಿದೆ ಅದನ್ನು ಕೂಡ ನಾವಿಲ್ಲಿ ನೋಟಿಸ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ವೆಚ್ಚದಲ್ಲಿ ಸಂಭವಿಸಬಹುದಾದ ಬದಲಾವಣೆ, ಎಕ್ಸ್ಪೆನ್ಸಸಲ್ಲಿ ಈಗ ಪ್ರೈಸ್ ವೇರಿಯೇಷನ್ಸ್ ಆಗಿದೆ ಅಂತ ಹೇಳಿದಾಗ ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿಯಾದಂಥ ವೆಚ್ಚಗಳ ಬದಲಾವಣೆಗಳು ಆಗುತ್ತದೆ ಅದನ್ನು ಕೂಡ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಲೆಕ್ಕ ಪರಿಶೋಧಕ ಅವಧಿಯಲ್ಲಿ ಮಾರಾಟವಾದ ಒಂದು ಸರಕುಗಳ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ, ವೆಚ್ಚದಲ್ಲಿ ಸಂಭವಿಸಬಹುದಾದ ಬದಲಾವಣೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ಜೊತೆಗೆ ಉಳಿಸಿಕೊಂಡಿರುವ ಗಳಿಕೆಯ ಹೆಚ್ಚಳವು ವ್ಯವಹಾರದ ಲಾಭದ ಹೆಚ್ಚಳಕ್ಕೆ ಅನುಗುಣವಾಗಿರುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಉಳಿಸಿಕೊಂಡಿರುವ ರಿಮೈನಿಂಗ್ ಇರುವಂತಹ ಒಂದು ಗಳಿಕೆ ಸರ್ಪ್ಲಸ್ ಏನಿರುತ್ತೆ ಅಥವಾ ಹೆಚ್ಚಳವು ವ್ಯವಹಾರದ ಒಂದು ಲಾಭದ ಹೆಚ್ಚಳಕ್ಕೆ ಅನುಗುಣವಾಗಿರುತ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿ 2 ಅಥವಾ ಹೆಚ್ಚಿನ ಅವಧಿಗಳ ಆದಾಯ ಏಳಿಕೆಗಳನ್ನು ಹೋಲಿಸಲು ಸಹಾಯ ಮಾಡುತ್ತದೆ ಅದನ್ನು ಕೂಡ ತಿಳ್ಕೊಳ್ಬೇಕಂದ್ರೆ 2 ಅಥವಾ ಹೆಚ್ಚಿನ ಅವಧಿಗಳ ಒಂದು ಆದಾಯ ಏನಿರುತ್ತೆ ಆ ಒಂದು ಆದಾಯದ ಏಳಿಕೆಯನ್ನು ಕೂಡ ಇಲ್ಲಿ ನಾವು ಹೋಲಿಸಲು ಇದು ಸಹಾಯ ಮಾಡುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋಂಥ ವಿಷಯ ಆಗಿರುತ್ತೆ. ಜೊತೆಗೆ ಸಂಸ್ಥೆಯ ಹಣಕಾಸು
ಹಾಗೆ ಹೇಳಿಕೆಗಳಲ್ಲಿ, ಸಂಸ್ಥೆಯ ಹಣಕಾಸು ಜೊತೆಗೆ ಹೇಳಿಕೆಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು, ಇದರಲ್ಲಿ ಏನೇನು ಚೇಂಜಸ್ಗಳಾಗ್ತಾ ಇದ್ದಾವೆ ಅದನ್ನು ಕೂಡ ನಾವು ಐಡೆಂಟಿಫಿಕೇಶನ್ ಅಥವಾ ಗುರುತಿಸುವಿಕೆ ಮಾಡಬೇಕಾಗುತ್ತೆ. ಇದು ವ್ಯಾಪಾರದಲ್ಲಿ ಹೂಡಿಕೆ ಮಾಡುವ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೂಡಿಕೆದಾರರಿಗೆ ಸಹಾಯ ಮಾಡುತ್ತದೆ. ಅದನ್ನಲ್ಲಿ ತಿಳ್ಕೊಳ್ಬೇಕಂದ್ರೆ ಈ ವ್ಯಾಪಾರಗಳು ಮಾಡಬೇಕಾದ್ರೆ ಹೂಡಿಕೆಗಳು ಯಾರ್ಯಾರು ಮಾಡ್ತಾ ಇರ್ತಾರೆ, ಇನ್ವೆಸ್ಟ್ಮೆಂಟ್ಸು, ಆ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾದ್ರೆ ನಿರ್ಧಾರಗಳು ಅಂದರೆ ಡಿಸಿಷನ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೂಡಿಕೆದಾರರಿಗೆ, ಇನ್ವೆಸ್ಟರ್ಸ್ಗೆ ಇದು ತುಂಬಾ ಸಹಾಯ ಮಾಡುತ್ತದೆ ಅನ್ನೋದನ್ನ ಕೂಡ ನಾವು ಇದ್ರ ಮುಖಾಂತರ ಇಲ್ಲಿ ತಿಳ್ಕೊಳ್ಳೋ ಅಂಥದ್ದು ಆಗಿರುತ್ತೆ. ಬದಲಾವಣೆಗಳ ಜೊತೆಗೆ ಹೂಡಿಕೆ ಮಾಡೋರಿಗೆ ಸಹಾಯ ಕೂಡ ಇದು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಕೊನೆಗೊಂಡ ವರ್ಷಗಳ ಸಾಮಾನ್ಯ ಗಾತ್ರದ ಆದಾಯದ ಹೇಳಿಕೆ ಅಂದರೆ ಕ್ಲೋಸಿಂಗ್ ವರ್ಷದ, ಸೊ ಕೊನೆಗೊಳ್ಳುವ ಎಂಡಿಂಗ್ ಪೀರಿಯಡ್ ಆಗಿರುವ ವರ್ಷಗಳ ಒಂದು ಸಾಮಾನ್ಯ ಗಾತ್ರದ ಆದಾಯದ ಹೇಳಿಕೆ ಬಗ್ಗೆ ನಾವು ಇವಾಗ ತಿಳ್ಕೊಳ್ಬೇಕು. ಅದರಲ್ಲಿ ನಾವು ಮೊದಲನೇದಾಗಿ ಹಾಗೆ ವಿವರಗಳು ಫಸ್ಟ್ ಕಾಲಮ್ ಆಗಿರುತ್ತೆ, ಎರಡನೇದು ಸಂಪೂರ್ಣ ಮೊತ್ತಗಳು ಆಗಿರುತ್ತೆ, ಹಾಗೆ ಉಳಿದಿರುವ 3 ಕಾಲಮ್ಗಳು ಕಾರ್ಯಾಚರಣೆಯಿಂದ ಆದಾಯದ ಶೇಕಡಾವಾರು ನಿವ್ವಳ ಮಾರಾಟ ಅಂತ ಹೇಳ್ತೀವಿ. ಇದರ ಎಡಿಂಗಲ್ಲಿ ನಾವು ಪ್ರಸ್ತುತ ವರ್ಷ ಅಂದರೆ ಎಕ್ಸಿಸ್ಟಿಂಗ್ ಇಯರ್ದು, ಹಾಗೆ ಕಳೆದ ವರ್ಷ ಅಂದರೆ ಪ್ರೀವಿಯಸ್ ಇಯರ್ದು, ಜೊತೆಗೆ ಪ್ರಸ್ತುತ ವರ್ಷದ್ದು ಒಂದು ಪರ್ಸೆಂಟೇಜ್ ಇಲ್ಲ ನಾವು ಹಾಕಬೇಕಾಗತ್ತೆ. ಮೊದಲನೇದಾಗಿ ನಾವು ಇಂದಿನ ವರ್ಷದ ಕೂಡ ಇಲ್ಲಿ ಹಾಕಿರ್ತೀವಿ. ಸೊ ಮೊದಲನೇ ಐಟಮ್ ಯಾವುದು ಅಂತ ಇಲ್ಲಿ ನೋಡೋದಾದ್ರೆ ಕಾರ್ಯಾಚರಣೆಗಳಿಂದ ಆದಾಯ ಅಥವಾ ನಿವ್ವಳ ಅಂತ ಮಾರಾಟ ಏನು ಹೇಳ್ತೀವಿ, ಆ ಒಂದು ಮಾಹಿತಿಯ ಒಂದು ಇನ್ಫಾರ್ಮೇಷನ್ಸ್ನ ನಾವಿಲ್ಲಿ ಫಿಲ್ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ಇತರೆ ಆದಾಯ ಅಂತ ಹೇಳಿದ್ರೆ ಅದರ್ ಇನ್ಕಮ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನಾವಿಲ್ಲಿ ಫಿಲ್ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ಒಟ್ಟು ಆದಾಯ ಅಂತ ಹೇಳಿದಾಗ ಈ ಫಸ್ಟ್ ಒನ್ನು ಪ್ಲಸ್ ಸೆಕೆಂಡ್ ಒನ್ ಏನಿರುತ್ತೆ ಅದನ್ನು ನಾವಿಲ್ಲಿ ಫಿಲ್ ಮಾಡಬೇಕು. ಜೊತೆಗೆ ವೆಚ್ಚಗಳು ಅಂದರೆ ಎಕ್ಸ್ಪೆನ್ಸಸ್ಸನ್ನು ಏನು ಹೇಳ್ತೀವಿ ಅದನ್ನು ಕೂಡ ನಾವಿಲ್ಲಿ ರೆಕ್ಟಿಫೈ ಮಾಡಬೇಕಾಗತ್ತೆ. ಜೊತೆಗೆ ಸೇವಿಸಿದ ವಸ್ತುಗಳ ಬೆಲೆನ ನಾವು ಪರ್ಚೇಸ್ ಮಾಡಿರುವಂತಹ ವಸ್ತುಗಳ ಪ್ರೈಸಸ್ ಎಷ್ಟಿದೆ ಅನ್ನೋದನ್ನ ಕೂಡ ನಾವು ರೆಕ್ಟಿಫೈ ಮಾಡಿ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡುವಂಥದ್ದು ಆಗಿರುತ್ತೆ. ಜೊತೆಗೆ ಸ್ಟಾಕ್ ಖರೀದಿಗಳು, ವ್ಯಾಪಾರದಲ್ಲಿ ಸ್ಟಾಕ್ಸ್ನ ಎಷ್ಟು ನಾವು ಖರೀದಿ ಮಾಡಿದ್ದೀವಿ ವ್ಯಾಪಾರದಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ಅದರ ಒಂದು ಅಮೌಂಟು ಕೂಡ ನಾವಿಲ್ಲಿ ಬರೆಯುವಂಥದ್ದು ಆಗಿರುತ್ತೆ. ಹಾಗೆ ಸಿದ್ಧಪಡಿಸಿದ ಸರಕುಗಳ ದಾಸ್ತಾನುಗಳಲ್ಲಿನ ಅಂದರೆ ಸಿದ್ಧಪಡಿಸಿದ ಅಂದರೆ ನಾವು ಫೈನಲ್ ಗುಡ್ಸ್ ಆಗಿ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ ಸರಕುಗಳನ್ನು ದಾಸ್ತಾನುಗಳಿನ ಬದಲಾವಣೆಗಳು ಮತ್ತು ಹಾಗೆ ಅದರ ಕೆಲಸ ಪ್ರಗತಿಯಲ್ಲಿ ಅಥವಾ ಪ್ರಗತಿಯಲ್ಲಿ ಮತ್ತು ಸ್ಟಾಕ್ ಇನ್ ಟ್ರೇಡ್ ಅಂತ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಇನ್ ಟ್ರೇಡ್ ಅಂತ ಏನು ಹೇಳ್ತೀವಿ, ಈ ಒಂದು ವಿಷಯದ ಒಂದು ಐಟಮ್ನ ಕೂಡ ಇಲ್ಲಿ ನಾವು ರೆಕಾರ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಇಲ್ಲಿ ನಾವು ಹೇಳ್ಬೋದು. ಸೊ ಇದರ ಎಲ್ಲ ಅಮೌಂಟನ್ನು ಕೂಡ ನಾವಿಲ್ಲಿ ವಿತ್ ಫಿಗರ್ಸು ನಾವಿಲ್ಲಿ ರೆಕಾರ್ಡ್ ಮಾಡುವಂಥದ್ದಾಗಿರುತ್ತೆ. ಹಾಗೆ ನೆಕ್ಸ್ಟ್ ನೌಕರರ ಲಾಭ ವೆಚ್ಚಗಳು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ಹಿಂದಿನ ವರ್ಷದ ಆಗಿರ್ಬೋದು, ಹಾಗೆ ಪ್ರಸ್ತುತ ವರ್ಷದ್ದು ಕಳೆದ ವರ್ಷದ ಪರ್ಸೆಂಟೇಜ್ ಎಷ್ಟಿದೆ, ಪ್ರಸ್ತುತ ವರ್ಷದ ಪರ್ಸೆಂಟೇಜ್ ಏನಿದೆ ಅದನ್ನು ಕೂಡ ಇಲ್ಲಿ ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಸೇರಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಹಣಕಾಸು ವೆಚ್ಚ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಹಾಗೆ ಸವಕಳಿ ಮತ್ತು ಭೋಗ್ಯ ಅಂತ ಹೇಳ್ತೀವಿ, ಅಂದರೆ ಡಿಪ್ರಿಸಿಯೇಷನ್ ಏನಂತ ಹೇಳ್ತೀವಿ, ಪ್ರೊವಿಷನ್ಸ್ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ನಾವು ಈ ಒಂದು ಐಟಮ್ಸಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಹಾಗೆ ಇತರ ವೆಚ್ಚಗಳು ಅದರ್ ಎಕ್ಸ್ಪೆನ್ಸಸ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಇದೆಲ್ಲವನ್ನು ಕೂಡ ಒಟ್ಟು ಖರ್ಚು ಅಥವಾ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. ಜೊತೆಗೆ ತೆರಿಗೆಗೆ ಮುಂಚಿತ ಲಾಭ ಏನಾದರೂ ಇದ್ದರೆ ಅದನ್ನು ಸ್ಟೆಪ್ ನಂಬರ್ 3 ಮೈನಸ್ ಸ್ಟೆಪ್ ನಂಬರ್ 4 ಅಂತ ಹೇಳ್ತೀವಿ. ಆ್ಯಂಡ್ ಸಿಕ್ಸ್ತ್ ಬಂದುಬಿಟ್ಟು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಸಬ್ಟ್ರಾಕ್ಟ್ ಮಾಡೋವಂಥದ್ದಾಗುತ್ತೆ. ಅದಾದಮೇಲೆ ತೆರಿಗೆಯ ನಂತರದ ಲಾಭ ಅಂತ ಹೇಳ್ತೀವಿ, ಅಂದರೆ ಪ್ರಾಫಿಟ್ ಆಫ್ಟರ್ ಸೇಲ್ಸ್ ಅಂತ ಹೇಳ್ತೀವಿ, ಅದು ನಮಗೆ ಇಲ್ಲಿ ಸಿಗುವಂಥದ್ದು ಆಗಿರುತ್ತೆ. ಸೊ ಒಟ್ಟಾರೆ ಇದೆಲ್ಲ ಐಟಮ್ಸ್ ಕೂಡ ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಅಂತಲೇ ಇಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಜೊತೆಗೆ ಸಾಮಾನ್ಯ ಗಾತ್ರದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಅದ್ರ ಬಗ್ಗೆ ಇನ್ನೂ ಏನು ತಿಳ್ಕೊಳ್ಬೇಕು ಅಂತ ಇಲ್ಲಿ ನಾವು ನೋಡೋದಾದರೆ ಸಾಮಾನ್ಯ ಗಾತ್ರದ ಬ್ಯಾಲೆನ್ಸ್ ಶೀಟ್ ಒಟ್ಟು ಆಸ್ತಿಗಳು, ಒಟ್ಟು ಹೊಣೆಗಾರಿಕೆಗಳು ಮತ್ತು ಈಕ್ವಿಟಿ ಖಾತೆಗಳಿಗೆ ಇಲ್ಲಿ ನಾವು ಸಂಖ್ಯಾತ್ಮಕ ಮೌಲ್ಯ ಮತ್ತು ಸಾಪೇಕ್ಷ ಶೇಕಡಾವಾರು ಎರಡನ್ನು ಕೂಡ ಪ್ರದರ್ಶಿಸುವ ಒಂದು ಬ್ಯಾಲೆನ್ಸ್ ಶೀಟ್ ಆಗಿದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯೂಶಲಾಗಿ ಏನು ಜನರಲ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ ಅದೇ ರೀತಿ ಒಂದು ಸಾಮಾನ್ಯ ಗಾತ್ರದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಇದರಲ್ಲಿ ಏನೇನಿರುತ್ತೆ ಅಂತ ನೋಡಿದ್ರೆ ಒಟ್ಟು ಆಸ್ತಿಗಳು ಅಂದರೆ ಟೋಟಲ್ ಅಸೆಟ್ಸ್ ಇರುತ್ತೆ, ಅದೇ ರೀತಿ ಟೋಟಲ್ ಲಯಬಿಲಿಟೀಸ್ಗಳು ಇರುತ್ತೆ ಮತ್ತು ಈಕ್ವಿಟಿ ಖಾತೆಗಳಿಗೆ ಒಂದು ಸಂಖ್ಯಾತ್ಮಕ ಮೌಲ್ಯ ಮತ್ತು ಸಾಪೇಕ್ಷ
ಒಂದು ಶೇಕಡವಾರು ಎರಡನ್ನು ಕೂಡ ಈ ಪ್ರದರ್ಶಿಸುವ ಒಂದು ಬ್ಯಾಲೆನ್ಸ್ ಶೀಟ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜೊತೆಗೆ ಸಾಮಾನ್ಯ ಗಾತ್ರದ ಒಂದು ಬ್ಯಾಲೆನ್ಸ್ ಶೀಟ್ಗಳನ್ನು ಆಂತರಿಕ ಮತ್ತು ಬಾಹ್ಯ ವಿಶ್ಲೇಷಕರು ಬಳಸುತ್ತಾರೆ ಮತ್ತು ಸಾಮಾನ್ಯವಾಗಿ ಸ್ವೀಕರಿಸಿದ ಲೆಕ್ಕ ಪರಿಶೋಧಕ ತತ್ವಗಳು ಅಂದರೆ ಗ್ಯಾಪ್ ಅಂತ ಏನು ಹೇಳ್ತೀವಿ ಅದರ ಒಂದು ವರದಿ ಅಗತ್ಯವಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಒಟ್ಟಾರೆ ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾವು ಸಾಮಾನ್ಯ ಗಾತ್ರದ ಬ್ಯಾಲೆನ್ಸ್ ಶೀಟ್ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ನಾವು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇದೆಲ್ಲದರ ಒಂದು ಡಿಸ್ಕಷನ್ ಜೊತೆಗೆ ಈ ಒಂದು ಅಧ್ಯಯನದ ಒಂದು ಕನ್ಕ್ಲೂಷನ್ ನಾವು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದ.